ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಎಲ್ರಿಗೂ ನಮಸ್ಕಾರ. ಸನಾತನ ಋಷಿ ಪರಂಪರೆಯಲ್ಲಿ ಇವತ್ತು ನಾನು ಜೈಗೀಷವ್ಯ ಮಹರ್ಷಿ ಬಗ್ಗೆ ಹೇಳ್ತಾ ಇದ್ದೀನಿ. ಈ ಜೈಗೀಷವ್ಯ ಯಾರಪ್ಪ ಅಂತಂದರೆ ಅವನು ಮಹಾಯೋಗೇಶ್ವರೇಶ್ವರನು. ಅಂದರೆ ಯೋಗ ವಿದ್ಯೆಯಿಂದ ಸಾಧಿಸಲಾಗಿರ್ತಕ್ಕಂಥ ವಿಷಯಗಳು ಏನೇನಿದೆ ಅಂದರೆ ಅಣಿಮಾದಿ ಅಷ್ಟಸಿದ್ಧಿಗಳು, ಆಕಾಶದಲ್ಲಿ ಸಂಚಾರ ಮಾಡ್ತಕ್ಕಂಥದ್ದು, ಎಲ್ಲ ಲೋಕಗಳನ್ನು ಸಂಚಾರ ಮಾಡ್ತಕ್ಕಂಥದ್ದು, ಅಂಥ ಯೋಗ ಸಿದ್ಧಿಯಲ್ಲಿ ಅವನು ಒಬ್ಬನಾಗಿದ್ದ. ಇವನಿಗೆ ಈ ವಿದ್ಯೆಗಳೆಲ್ಲ ಅವನಿಗೆ ಭಾಳ ಸರಾಗವಾಗಿಬಿಟ್ಟಿತ್ತು. ಈ ಮಹರ್ಷಿಗೆ ಜೈಗೀಷವ್ಯನಿಗೆ ಆಕಾಶದಲ್ಲಿ ಓಡಾಡೋದಾಗಲಿ, ಅಷ್ಟಸಿದ್ಧಿಗಳು ಸಿದ್ಧಿಸಿರೋದಾಗಲಿ, ಎಲ್ಲ ಲೋಕಗಳಿಗೂ ಸಂಚಾರ ಮಾಡೋದಾಗಲಿ ಇವನು ಅಚ್ಚುಕಟ್ಟಾಗಿ ಮಾಡಿಬಿಡ್ತಾ ಇದ್ದ. ಅಷ್ಟು ಯೋಗವನ್ನು ಸಿದ್ಧಿಸ್ಕೊಂಡಿದ್ದ. ಈ ಒಂದು ಮಹರ್ಷಿಯ ತಾಯಿ ತಂದೆ ಯಾರೂ ಗೊತ್ತಿಲ್ಲ, ಯಾರ ಹೆಸರು ಗೊತ್ತಿಲ್ಲ. ಜಿಗೀಷುವು ಅಂದರೆ ಜಯ ಗಳಿಸೋದ್ರಲ್ಲಿ ಆಸೆಯುಳ್ಳವನು, ಇಚ್ಛೆಯುಳ್ಳವನು ಅಂತ ಅರ್ಥ. ಅಂದರೆ ಇಂದ್ರಿಯ ಜಯ ಆಗಿರಬಹುದು, ಯೋಗದಲ್ಲಿ ಜಯ ಆಗಿರಬಹುದು. ಅವನಿಗೆ ಅಪಾರವಾಗಿರೋ ಕಾರಣ ಅವನನ್ನು ಜೈಗೀಷವ್ಯ ಅಂತ ಹೆಸರು ಬಂದಿತ್ತೆ ಹೊರತು ಅವನ ನಿಜವಾದ ಹೆಸರು ಗೊತ್ತಿಲ್ಲ, ಅವರ ಅಪ್ಪ ಅಮ್ಮನ ಹೆಸರು ಗೊತ್ತಿಲ್ಲ, ಅವ್ರದ್ದು ವಂಶದ ಹೆಸರು ಗೊತ್ತಿಲ್ಲ. ಈ ಮಹಾತ್ಮ ಆಜನ್ಮ ಬ್ರಹ್ಮಚಾರಿಯಾಗಿದ್ದ. ಪರಬ್ರಹ್ಮ ಸಂಭೂತನಾಗಿರ್ತಕ್ಕಂಥ ಈ ಮಹಾತ್ಮನಿಗೆ ಸಂಸಾರದ ಜಂಜಾಟವೇ ಇರಲಿಲ್ಲ. ಇವನು ಕಪಿಲ ಮಹರ್ಷಿಯೊಡನೆಯೂ ಕೂಡ ಮತ್ತು ದೇವಲ ಮಹರ್ಷಿಯೊಡನೆಯೂ ಕೂಡ ಸಂಪರ್ಕ ಇಟ್ಕೊಂಡು ಓಡಾಡ್ತಿದ್ದ. ಅಷ್ಟೇ ಅಲ್ಲ, ಇವನು ಕೈಲಾಸ ಪರ್ವತದಲ್ಲಿರ್ತಕ್ಕಂಥ ಶಿವ ಪಾರ್ವತಿಯರ ಸನ್ನಿಧಾನದಲ್ಲಿ ಬಹಳ ಭಕ್ತಿಯಿಂದ ವಿನಯಗಳಿಂದ ಅವ್ರ ಜೊತೆ ಪ್ರೀತಿ ಪಾತ್ರನಾಗಿ ಇರ್ತಿದ್ದ. ಮಹಾಯೋಗಿಯಾಗಿರ್ತಕ್ಕಂಥ ಈ ಜೈಗೀಷವ್ಯ ಮಹರ್ಷಿ ಅವಧೂತ ವೇಷದಲ್ಲಿ ಸಂಚರಿಸ್ತಾ ಇದ್ದ. ಮಹಾಜ್ಞಾನಿ ಅಂತ ಅನಿಸಿರ್ತಕ್ಕಂಥ ಈ ಮುನಿ ಸರ್ವಶಕ್ತಿ ಸಂಪನ್ನನಾಗಿ ಇದ್ದ. ಜೈಗೀಷವ್ಯ ಕಪಿಲ ಮಹರ್ಷಿಯ ಶಿಷ್ಯ, ಮಿತ್ರ ಆಗಿರ್ತಕ್ಕಂಥವು. ಎಲ್ಲವೂ ತಾನಾಗಿ ವಾತ್ಸಲ್ಯದಿಂದ ವರ್ತಿಸ್ತಾ ಇದ್ದ. ಒಂದು ದಿವಸ ಇವರಿಬ್ಬರು ಅಶ್ವಕಿರ ಅನ್ನೋ ರಾಜನನ್ನು ಅನುಗ್ರಹಿಸಲಿಕ್ಕೆ ಅಂತ ಅವನ ರಾಜಮಂದಿರಕ್ಕೆ ಬರ್ತಾನೆ. ಆ ಸಮಯದಲ್ಲಿ ಆ ದೊರೆಯು ಯಜ್ಞದೀಕ್ಷೆಯಲ್ಲಿ ಇರ್ತಾನೆ. ಇವರನ್ನು ನೋಡಿದ ಕೂಡಲೇ ಎದ್ದು ಬಂದು ಅತಿಥಿ ಸತ್ಕಾರಗಳಿಂದ ಉಪಚಾರ ಮಾಡಿ ಉಚಿತ ಆಸನಗಳಲ್ಲಿ ಕುಳ್ಳಿರಿಸಿ ಸಾಷ್ಟಾಂಗ ಪ್ರಣಾಮವನ್ನು ಮಾಡಿ ಕೈ ಮುಗಿದು, ಮಹಾತ್ಮರೇ, ನಿಮ್ಮ ಆಗಮನದಿಂದ ನನ್ನ ಮನೆ ಪಾವನವಾಗಿದೆ, ನಾ ಧನ್ಯನಾಗಿದ್ದೇನೆ, ನನ್ನ ಈ ಯಜ್ಞ ಫಲಪ್ರದವಾಗಿದೆ, ನನ್ನಲ್ಲಿ ದಯೆ ತೋರಿ ಶ್ರೀಮನ್ನಾರಾಯಣನ ಶೀಘ್ರ ಅನುಗ್ರಹ ಗಳಿಸಲಿಕ್ಕೆ ಯಾವ ಕೆಲಸವನ್ನು ಮಾಡಬೇಕೋ ಅದನ್ನು ನೀವು ನಂಗೆ ಹೇಳಿ ಅಂತ ಕೇಳಿಕೊಳ್ತಾನೆ. ಆಗ ಕಪಿಲ ಮಹರ್ಷಿ ಹೇಳ್ತಾನೆ, ಇಬ್ಬರು ಹೋಗಿರ್ತಾರಲ್ಲ, ಕಪಿಲ ಮಹರ್ಷಿ ಮತ್ತು ಜೈಗೀಷವ್ಯ, ಅವರಿಬ್ಬರು ಇದ್ದಾಗ ಕಪಿಲ ಮಹರ್ಷಿ ಹೇಳ್ತಾನೆ, ರಾಜ, ಆ ವಿಷಯವನ್ನು ತಿಳಿಸ್ಲಿಕ್ಕೆ ಅಂತಲೇ ನಾನು ಬಂದಿರೋದು. ನನ್ನನ್ನೇ ವಿಷ್ಣುಮೂರ್ತಿ ಅಂತ ಭಾವಿಸಿ ತ್ರಿಕರಣ ಶುದ್ಧಿಯಿಂದ ಸೇವಿಸು, ನಿನ್ನ ಸಕಲ ಮನೋಭೀಷ್ಟಗಳು ಸಿದ್ಧಿಯಾಗುತ್ತೆ ಅಂತ ಹೇಳ್ತಾನೆ. ಆದರೆ ರಾಜನಿಗೆ ಅವನು ಹೇಳಿದ ಅರ್ಥವೇ ಆಗಲಿಲ್ಲ. ಅಜ್ಞಾನಿ ಅವನು. ಸತ್ಯಸ್ಥಿತಿಯನ್ನು ಅರಿಯದೆ ಕಪಿಲನ ಮಾತುಗಳು ಅವನಿಗೆ ಅಹಂಕಾರದ ಸಂಕೇತ ಅಂತ ಅಂದ್ಕೊಂಡು ಅವನನ್ನು ನೆಗ್ಲೆಕ್ಟ್ ಮಾಡಿಬಿಡ್ತಾನೆ. ಮಹರ್ಷಿ, ಏನು ಹೇಳ್ತಾ ಇದ್ದೆ ನೀನು? ಶ್ರೀಹರಿಯನ್ನು ನನಗೆ ಗೊತ್ತಿಲ್ವ? ನನಗೆ ಶ್ರೀಹರಿಯನ್ನು ನಾನು ಅರಿಯೇನೆ? ಶಂಖ ಚಕ್ರ ಗರುಡ ವಾಹನ ಮೊದಲಾದ ಚಿಹ್ನೆಗಳು ಯಾವುದೂ ಇಲ್ಲವಾಗಿರ್ತಕ್ಕಂಥ ನೀನು ನಾನೇ ವಿಷ್ಣುವೆಂದು ಹೇಳಿದರೆ ನಂಬಕ್ಕೆ ನಾನೇನು ಅವಿವೇಕಿಯೇ ಅಂತ ಹೇಳ್ತಾನೆ ರಾಜ. ತತ್ಕ್ಷಣವೇ ತನ್ನ ಯೋಗಶಕ್ತಿಯಿಂದ ಶಂಖ ಚಕ್ರ ಗದಾಪಾಣಿಯಾಗಿ ಶ್ರೀಮನ್ನಾರಾಯಣ ಸ್ವರೂಪವನ್ನು ಧರಿಸಿ ಕಪಿಲ ಮಹರ್ಷಿ ನಿಂತ್ಕೋತಾನೆ. ತಕ್ಷಣ ಜೈಗೀಷವ್ಯ ಗರುತ್ಮಂತನಾಗಿ ರೂಪುಗೊಂಡ ಸಂಭ್ರಮಾಶ್ಚರ್ಯಗಳಿಂದ ನೋಡ್ತಾ ಇದ್ದ ಅಶ್ವಶಿರನಿಗೆ ಇನ್ನೂ ನಂಬಿಕೆನೇ ಬರಲಿಲ್ಲ. ಪೂಜ್ಯರೇ, ವಿಷ್ಣುಮೂರ್ತಿಯು ಪದ್ಮನಾಭನಲ್ಲವೇ? ಬ್ರಹ್ಮನವರ ನಾಭಿಕಮಲದಿಂದ ಜನಿಸಿದವನಲ್ವೇ? ನೀನೇನು ಪದ್ಮನಾಭನೇ? ನಿನ್ನ ನಾಭಿಯಿಂದ ಜನಿಸಿದ ಬ್ರಹ್ಮನಲ್ಲಿ ತೋರಿಸು ಅಂತ ಕೇಳಿದಾಗ
ಕಪಿಲ ತನ್ನ ಯೋಗಶಕ್ತಿಯಿಂದ ಕಮಲನಾಭನೂ ಆಗ್ತಾನೆ, ಜೈಗಿಷವ್ಯ ಬ್ರಹ್ಮನೂ ಆಗಿ ನಿಂತ್ಕೊಂಡು ಬಿಡ್ತಾನೆ. ಆದರೂ ರಾಜನಿಗೆ ಭರವಸೆ ಉಂಟಾಗಲಿಲ್ಲ. ಮಹರ್ಷಿಗಳಿರ ಇವೆಲ್ಲ ಮೋಸ, ನೀನೇ ವಿಷ್ಣುಮೂರ್ತಿ ಅಂದರೆ ಸತ್ರೂ ಕೂಡ ನಾನು ನಂಬಲ್ಲ, ಇಲ್ಲಿಂದ ಹೊರಟು ಬಿಡು ಅಂತ ಹೇಳ್ತಾನೆ. ಆಗ ಎಲ್ಲ ಸಭಾಸದರೆಲ್ಲ ಅದೃಶ್ಯರಾಗ್ಬಿಡ್ತಾರೆ. ಯಜ್ಞಶಾಲೆ ಪೂರ್ಣವಾಗಿ ಭಯಂಕರ ಕಾಡು ಪ್ರಾಣಿಗಳನ್ನು ತುಂಬ ಹೋಗುತ್ತೆ. ಅಶ್ವಶಿರನಿಗೆ ಎಲ್ಲೆಲ್ಲಿ ನೋಡಿದ್ರೂ ಘೋರ ಭಯಾನಕ ದೃಶ್ಯಗಳೇ ಕಾಣಿಸುತ್ತವೆ. ಮೃತ್ಯು ದೇವತೆಯು ತನ್ನ ಕೋರೆ ದಾಡಗಳನ್ನು ಸುಸುತ್ತಾ ಮೇಲೆರಗಿ ಹೋಗಿ ಕಾಣಿಸ್ತಾ ಇದೆ. ನಡುಗು ಹೋಗಿಬಿಡ್ತಾನೆ ಅಶ್ವಶಿರ ರಾಜ. ಭೀತನಾಗಿ ಆರ್ತನಾದ ಮಾಡುತ್ತಾ ಕಪಿಲನ ಚರಣಗಳಲ್ಲಿ ಬಿದ್ದು, ಮಹಾಪ್ರಭು ರಕ್ಷಿಸು ರಕ್ಷಿಸು ತಂದೆ, ನೀನೇ ಶ್ರೀಮನ್ನಾರಾಯಣ, ಜೈಗೀಷವ್ಯನೇ ಬ್ರಹ್ಮ, ನಿಮ್ಮಿಬ್ಬರಿಗೂ ಸಾಷ್ಟಾಂಗ ವಂದನೆ, ನನ್ನ ಅಪರಾಧವನ್ನು ಮನ್ನಿಸು, ನನ್ನ ಕಣ್ಣುಗಳು ತೆರೆದವು, ಅಜ್ಞಾನ ಕಳಚಿಬಿತ್ತು ಅಂತ ಜೋರಾಗಿ ಅಳುತ್ತಾನೆ. ತಕ್ಷಣವೇ ಭಯಾನಕವಾದ ದೃಶ್ಯ ಅದೃಶ್ಯವಾಗಿ ಹೋಗ್ಬಿಡುತ್ತೆ. ಮತ್ತೆ ಸಭಾಸದರಿಂದ ಯಜ್ಞಶಾಲೆ ಕೂಡಿಕೊಂಡು ಸಮಸ್ತ ಸನ್ಮಂಗಳ ಸಂಭಾರಾದಿಗಳಿಂದ ಕೂಡ್ಕೊಂಡು ಶೋಭಿಸುತ್ತೆ. ಆಗ ಮಹರ್ಷಿಗಳು, ಅಪ್ಪ ಅಶ್ವಶಿರ, ಸರ್ವಂ ವಿಷ್ಣುಮಯಂ ಜಗತ್ ಎಂಬುದನ್ನು ನೀನು ಮನದಟ್ಟು ಮಾಡ್ಕೊಬೇಕು, ಈ ತತ್ವವನ್ನು ಪರಿಪೂರ್ಣವಾಗಿ ನೀನು ತಿಳ್ಕೊಳ್ಳೋಕ್ಕೆ ಪ್ರಯತ್ನಿಸಬೇಕು ಅಂತ ಹೇಳಿ ಜಗದಂತರ್ಯಾಮಿಯಾಗಿರ್ತಕ್ಕಂತಹ ಜ್ಞಾನವನ್ನು ವಿಶದವಾಗಿ ಬೋಧಿಸಿ ರಾಜನನ್ನು ಹರಿಸಿ ಹೊರಟೋಗ್ತಾರೆ. ಅವತ್ತಿಂದ ಕಪಿಲ ಭಗವಾನನ ಹಾಗೂ ಜೈಗೀಷವ್ಯರ ಅದ್ಭುತ ಮಹಿಮೆಗಳು ಇಡೀ ಪ್ರಪಂಚದಲ್ಲೇ ಹರಡೋಕ್ಕೆ ಶುರುವಾಯಿತು. ಅದಕ್ಕೆ ವಿಷ್ಣುವಿನ ಅವತಾರವೇ ಕಪಿಲ ಮಹರ್ಷಿ ಬರುತ್ತೆ. ಭಾಗವತದಲ್ಲಿ ಈ ಕಥೆ ಒಂದು ಇದ್ದೇ ಇದೆ. ದೇವಲ ಅಂತಕ್ಕಂತಹ ಒಬ್ಬ ಮಹಾಯೋಗಿ, ಅವನು ಸತ್ಯನಿಷ್ಠರಲ್ಲಿ ಉತ್ತಮ ಅಂತನೂ ಮಹಾ ತಪಸ್ವಿ ಹಾಗೂ ಬ್ರಹ್ಮವೇತ್ತಾನು ಅಂತ ಖ್ಯಾತಿಯನ್ನು ಗಳಿಸಿರ್ತಾನೆ. ಅದರೊಂದು ಹೆಮ್ಮೆನೂ ಇರುತ್ತೆ. ನಾನೇ ಮಹಾಯೋಗೀಶ್ವರ ಅಂತ ಒಂದು ಹೆಮ್ಮೆ ಕೂಡ ಅವನಿಗೆ ಇರುತ್ತೆ. ಒಂದು ದಿವಸ ಜೈಗೀಷವ್ಯ ದೇವಲನ ಆಶ್ರಮಕ್ಕೆ ಬರ್ತಾನೆ. ದೇವಲ ಉಚಿತ ರೀತಿಯಿಂದ ಸತ್ಕರಿಸಿ ಅವನ್ನ ಆದರವನ್ನು ತೋರಿಸ್ತಾನೆ. ಆಗ ಜೈಗೀಷವ್ಯ, ಅಪ್ಪ ದೇವಲ, ನೀನು ಮಹಾ ತಪಸ್ಶಾಲಿಯಾಗಿದೆಯಾ, ನಿನ್ನ ಸನಿಹದಲ್ಲಿದ್ದು ನಾನು ತಪಸ್ಸು ಮಾಡಬೇಕು ಅಂತ ಬಂದಿದ್ದೇನೆ, ಪ್ರಶಾಂತತೆಯುಳ್ಳ ನಿನ್ನ ಆಶ್ರಮದಲ್ಲಿ ನನಗೆ ಆಶ್ರಯವನ್ನು ಕೊಡ್ತೀಯಾ ಅಂತ ಕೇಳ್ತಾನೆ. ದೇವಲನಿಗೂ ಕೂಡ ತನ್ನ ಔನ್ನತ್ಯದ ಬಗ್ಗೆ ಬಹಳ ಅಭಿಮಾನವಿರುತ್ತೆ, ಜಾಸ್ತಿ ಆಗ್ಬಿಡುತ್ತೆ. ತನ್ನ ಹಿರಿಮೆಯ ಗರಿಮೆಯಿಂದಲೇ ಈ ಜೈಗೀಷವ್ಯನಂತಹ ಮಹಾತ್ಮ ನನ್ನ ಬಳಿ ಒಂದು ಆಶ್ರಯವನ್ನು ಕೊಡ್ತಿದ್ದಾನೆ ಅಂತಕ್ಕಂಥದ್ದು ಸಾಮಾನ್ಯವೇ ಅನ್ನೋಂಥ ಭಾವಿಸ್ತಾ ಬಹಳ ಆನಂದದಿಂದ ಅವನು ಒಪ್ಕೊಂಡ್ಬಿಡ್ತಾನೆ. ನಂತರ ದೇವಲ ಜೈಗೀಷವ್ಯನಿಗೆ ಅಗತ್ಯವಾಗಿರ್ತಕ್ಕಂಥ ಸೌಲಭ್ಯವನ್ನು ಒದಗಿಸ್ತಾನೆ. ಅವನು ತಪೋನಿರತನಾಗಿ ಮೌನ ದೀಕ್ಷೆಯಲ್ಲಿರಲು ದೇವಲ ಭೋಜನದ ವೇಳೆಗೆ ಸರಿಯಾಗಿ ಫಲ ಪುಷ್ಪಾದಿಗಳಿಂದ ಅರ್ಚಿಸಿ ಆಹಾರವನ್ನು ಒದಗಿಸ್ತಾ ಆಯಾ ಕಾಲಕ್ಕೆ ತಕ್ಕಂತೆ ಎಲ್ಲ ವಿಧದ ಉಪಚಾರವನ್ನು ಕೊಡ್ತಾ ಆದರವನ್ನು ತೋರ್ತಾ ಇರ್ತಾನೆ. ಈ ಥರ ಸುಮಾರು ವರ್ಷ ಆಗುತ್ತೆ. ಜೈಗೀಷವ್ಯ ಮೌನ ದೀಕ್ಷೆ ಬಿಡದೆ ಕಠೋರ ತಪಸ್ಸಿನಲ್ಲಿ ಕೂತ್ಕೊಂಡು ಬಿಟ್ಟಿದ್ದಾನೆ. ಮಹಾ ತೇಜಸ್ಸಿನಿಂದ ಪ್ರಕಾಶಿಸ್ತಾ ಇದ್ದಾನೆ. ದೇವಲನ ಜೊತೆ ಒಂಚೂರು ಮಾತೇ ಆಡಲಿಲ್ಲ. ಅವನ ಸೇವೆಯನ್ನು ಕಂಡು ಮೆಚ್ಚುಗೆಯನ್ನು ತೋರಲಿಲ್ಲ, ನಿಂದಿಸಲಿಲ್ಲ, ಚಲಿಸಲಿಲ್ಲ, ಕದಲಿಲ್ಲ. ಕೇವಲ ನಿಶ್ಚಿಂತೆಯಿಂದ ಧ್ಯಾನದಲ್ಲೇ ಮಗ್ನನಾಗಿದ್ದ. ಜೈಗೀಷವ್ಯ ಬಂದಾಗಿನಲ್ಲೂ ದೇವಲ ತನ್ನ ಯೋಗಶಕ್ತಿಯನ್ನು ತೋರಿಸಿ ಮಹರ್ಷಿಗೆ ಮೆಚ್ಚುಗೆ ಗಳಿಸಬೇಕು ಅಂತ ಭಾಳ ಸಂತೋಷ ಇದರಿಂದ ಇರ್ತಾನೆ, ಕಾತ್ರದಿಂದ ಇರ್ತಾನೆ. ಆದರೆ ಇವನು ಈ ರೀತಿ ಇದ್ದಾನಲ್ಲ. ಸರಿ, ಒಂದು ದಿವಸ ದೇವಲ ಜೈಗೀಷವ್ಯ ನೋಡ್ತಾ ಇದ್ದಾಗ ಅದೃಶ್ಯನಾಗಿ ಸಮುದ್ರ ಸ್ನಾನ ಮಾಡುವ ಕುತೂಹಲದಿಂದ ಬಂದು ಒಂದು ಪವಿತ್ರ ಪ್ರದೇಶದಲ್ಲಿ ಇಳಿತಾನೆ. ಆ ವೇಳೆಗಾಗಲೇ ಜೈಗೀಷವ್ಯ ಸಮುದ್ರ ಸ್ನಾನ ಮಾಡಿ ಮರಳಿನ ದಿಣ್ಣೆ ಮೇಲೆ ಕುಳಿತು ಧ್ಯಾನಮಗ್ನಾಗಿರ್ತಾನೆ. ಆಶ್ಚರ್ಯ ಆಗೋಯ್ತು ದೇವಲನಿಗೆ. ತನ್ನ ಕಣ್ಣುಗಳನ್ನ ತಾನೇ ನಂಬಲಾಗಲಿಲ್ಲ. ಸ್ನಾನ ಮಾಡ್ದ, ಯೋಗಶಕ್ತಿಯಿಂದ ಆಶ್ರಮಕ್ಕೆ ಬರ್ತಾನೆ. ಅಲ್ಲಿ ನೋಡ್ತಾನೆ ಎಂದಿನಂತೆ ಮೌನ ನಿಷ್ಠೆಯಲ್ಲಿ ಕುಳಿತುಕೊಂಡಿದ್ದಾನೆ ಜೈಗೀಷವ್ಯ. ಆಹಾ, ಏನು ಅದ್ಭುತ ಇದು! ನಾನೇ ಯೋಗಶಕ್ತಿ ಸಂಪನ್ನ ಅನ್ನೋ ಅಹಂಕಾರ ನನ್ನಲ್ಲಿತ್ತು, ಇವತ್ತು ಅದು ಕಳಚಿಬಿತ್ತು. ಈ ಮಹಾತ್ಮನಿಗೆ ನಾನು ಸರಿಸಾಟಿಯಾಗಲು ಸಾಧ್ಯವೇ ಇಲ್ಲ ಅಂತ ಹೇಳಿ ನಾಚಿಕೆ ಆಗಿ ಹೋಗ್ಬಿಡುತ್ತೆ ಅವನಿಗೆ. ಸ್ವಲ್ಪ ಸಮಯ ಆದಮೇಲೆ ಅವನ ಮನಸ್ಸಿನಲ್ಲಿ ಒಂದು ಅಹಂಕಾರ ಬರುತ್ತೆ. ಏನಾದರೂ ಆಗಲಿ ನನ್ನ ಯೋಗಶಕ್ತಿಯ ಪ್ರಭಾವವನ್ನು ಈ ಜೈಗೀಷವ್ಯನ ಮುಂದೆ ನಾನು ನಿರೂಪಿಸಲೇಬೇಕು ಅಂತ ಅಂದ್ಕೊಂಡು ಡಿಸೈಡ್ ಮಾಡಿಬಿಡ್ತಾನೆ. ಮಂತ್ರಶಕ್ತಿಯಿಂದ ಶರವೇಗದಲ್ಲಿ ಗಗನಕ್ಕೆ ಹಾರ್ತಾನೆ.
ಸಿದ್ಧಲೋಕವನ್ನು ತಲುಪ್ತಾನೆ. ಆದರೆ ಅವನು ನೋಡ್ತಾನೆ, ಸಿದ್ಧರೆಲ್ಲರೂ ಜೈಗೀಷವ್ಯ ಮುನಿ ಸುತ್ತು ಸೇರ್ಕೊಂಡು ಸೇವೆ ಮಾಡ್ತಾ ಇದ್ದಾರೆ. ಆಶ್ಚರ್ಯ ಆಗೋಯ್ತು. ಒಂದು ಕ್ಷಣ ಅಲ್ಲಿರಲಿಲ್ಲ ದೇವಲ. ಪಿತೃಲೋಕಕ್ಕೆ ಹೋಗ್ತಾನೆ. ಅಲ್ಲಿ ನೋಡಿದ್ರೆ ಅಲ್ಲೂ ಸಹ ಪಿತೃಗಳಿಂದ ಜೈಗೀಷವ್ಯ ಕೈಂಕರ್ಯವನ್ನು ಪಡಿತಾ ಇದ್ದಾನೆ. ಬಿಡಲಿಲ್ಲ ಅವನು. ದೇವಲ ತನ್ನ ಪ್ರಯತ್ನವನ್ನು ಬಿಡದೇನೆ ಯಮಲೋಕಕ್ಕೆ ಹೋಗ್ತಾನೆ, ಸೋಮಲೋಕಕ್ಕೆ ಹೋಗ್ತಾನೆ, ಅಗ್ನಿಲೋಕಕ್ಕೆ ಹೋಗ್ತಾನೆ, ರುದ್ರಲೋಕಕ್ಕೆ, ಆದಿತ್ಯಲೋಕ, ತಪೋಲೋಕ, ಎಲ್ಲಿ ಹೋದರೂ ಕೂಡ ಎಲ್ಲ ಲೋಕದಲ್ಲೂ ಜೈಗೀಷವ್ಯ ಕಾಣಿಸ್ತಾ ಇರ್ತಾನೆ. ಪತಿವ್ರತೆಯರ ಲೋಕದಲ್ಲಿ ದೇವಲ ಬಿಟ್ಟು ಕಣ್ಣುಗಳಿಂದ ಬಿಟ್ಟು ನೋಡ್ತಾನೆ, ಜೈಗೀಷವ್ಯನನ್ನು ನೋಡ್ತಾ ಇದ್ದಾನೆ. ಏನು ಹೇಳಬೇಕು ಅವನು? ಆಗ ಮಹಾತ್ಮ ಅದೃಶ್ಯನಾಗ್ತಾನೆ. ತನ್ನ ಯೋಗಶಕ್ತಿಯನ್ನು ಒಟ್ಟುಗೂಡಿಸಿ ಎಷ್ಟೇ ಪ್ರಯತ್ನ ಮಾಡಿದ್ರೆ ಮುಂದೆ ಹೋಗಲಿಕ್ಕೆ ಸಾಧ್ಯ ಆಗಲಿಲ್ಲ. ಅಲ್ಲಿಂದ ಸಿದ್ಧರನ್ನು ಕರೆದುಬಿಟ್ಟು, ಮಹಾತ್ಮರೇ, ಜೈಗೀಷವ್ಯ ಭಗವಾನ ಎಲ್ಲಿಗೆ ಹೋದ? ಅವನ ಯೋಗಶಕ್ತಿಯ ಮಹಿಮೆ ತುಂಬ ಅದ್ಭುತ. ಈಗ ಯಾವ ಲೋಕಕ್ಕೆ ಹೋಗಿರ್ಬೋದು ಒಂಚೂರು ತಿಳಿಸಿ ಅಂತ ಕೇಳ್ಕೊಳ್ತಾನೆ. ಆಗ ಸಿದ್ಧಮುನಿಗಳು ನೋಡಿಬಿಟ್ಟು, ಮುನೀಂದ್ರ, ಜೈಗೀಷವ್ಯ ಸಾಮಾನ್ಯ ಋಷಿಯಲ್ಲ, ಅವನು ಯೋಗೀಶ್ವರ. ಆ ಮಹಾನುಭಾವ ಈಗ ಶಾಶ್ವತವಾದ ಬ್ರಹ್ಮಲೋಕವನ್ನು ಸೇರಿದಾನೆ. ನೀನು ಅಲ್ಲಿಗೆ ಹೋಗಬೇಕೆಂದ್ರೆ ಇನ್ನೂ ನೀನು 1000 ವರ್ಷ ತಪಸ್ಸು ಮಾಡಬೇಕಾಗುತ್ತೆ. ಆ ಮಹರ್ಷಿಗೆ ನಿನ್ನ ಮೇಲೆ ಅತ್ಯಂತ ಗೌರವ ಇರೋದರಿಂದ ನಿನ್ನ ಆಶ್ರಮಕ್ಕೆ ಬಂದಿದ್ದ. ಆ ಮಹಾತ್ಮನಿಂದ ನಿನಗೆ ಅನೇಕ ಶುಭಫಲಗಳು ಒದಗಿ ಬರುತ್ತವೆ. ಇನ್ನು ನೀನು ಹೋಗಬಹುದು ಅಂತ ಹೇಳ್ತಾರೆ. ದೇವಲನಿಗೆ ಆಶ್ಚರ್ಯ. ಜೈಗೀಷವ್ಯನಲ್ಲಿ ಶ್ರದ್ಧೆ, ಭಯ, ಭಕ್ತಿ ಎಲ್ಲ ಜಾಸ್ತಿ ಆಗುತ್ತೆ. ದೇವಲ ಒಂದೊಂದು ಲೋಕಗಳನ್ನು ಇಳಿದು ತನ್ನ ಆಶ್ರಮಕ್ಕೆ ವಾಪಸ್ ಬರ್ತಾನೆ. ಅಲ್ಲಿ ನೋಡ್ರೆ ಯಥಾಸ್ಥಿತಿಯಲ್ಲಿ ಜೈಗೀಷವ್ಯ ಧ್ಯಾನ ಯೋಗದಲ್ಲಿ ಕೂತ್ಕೊಂಡ್ಬಿಟ್ಟಿದ್ದಾನೆ. ಆಶ್ಚರ್ಯದಿಂದ ದೇವಲ ಕಕ್ಕಾಬಿಕ್ಕಿ ಆಗ್ತಾನೆ. ಏನಿದು? ಈ ಮಹಾನುಭಾವನ ಮಹಿಮೆಯ ವೈಭವವನ್ನು ಎಣಿಸಲಿಕ್ಕೆ ಯಾರಿಗೆ ಸಾಧ್ಯ ಅಂತ ಭಾವಿಸಿ ಜೈಗೀಷವ್ಯನ ಚರಣಗಳಲ್ಲಿ ನಮಸ್ಕಾರ ಮಾಡಿ, ಭಗವಂತ, ದೇವದೇವ, ನೀನು ಸಾಮಾನ್ಯ ಮುನಿಯಂತೆ ನನ್ನ ಆಶ್ರಮಕ್ಕೆ ಆತಿಥ್ಯವನ್ನು ಕೋರಿ ಬಂದಿರತಕ್ಕಂಥವನು. ನಾನು ನನ್ನ ಯೋಗಶಕ್ತಿಯನ್ನು ನಿನಗೆ ತೋರಿ ಅಗತ್ಯವಾದ ಮಹಿಮೆಗಳನ್ನು ಅನುಗ್ರಹಿಸಬೇಕು ಅಂತ ಭಾವಿಸಿದ್ದೆ. ಆದರೆ ಮಹಾತ್ಮ, ಯೋಗೀಶ್ವರನಾಗಿರ್ತಕ್ಕಂಥ ನಿನಗೆ ನಾನು ಯೋಗಶಕ್ತಿಗಳನ್ನು ನೀಡೋದೇ ಇದು ನನ್ನ ಅವಿವೇಕದ ಪರಾಕಾಷ್ಠೆ. ನನ್ನನ್ನು ಕ್ಷಮಿಸು. ನನ್ನ ಮೇಲೆ ಅನುಗ್ರಹ ದೃಷ್ಟಿ ಬೀರಲೆಂದೇ ಆಗಮಿಸಿದ ಪರಮೇಶ್ವರನೇ ನೀನು. ಕೃಪೆ ತೋರು. ನನಗೆ ಕಾರ್ಯಕಾರಿ ಸ್ವರೂಪ, ಸನ್ಯಾಸ ಯೋಗ, ಮೋಕ್ಷ ಧರ್ಮವನ್ನು ಕುರಿತು ಸವಿಸ್ತಾರವಾಗಿ ವಿವರಿಸು. ನನ್ನ ಅಹಂಕಾರವನ್ನು ಕೊನೆಗಾಣಿಸು ಅಂತ ಪ್ರಾರ್ಥನೆ ಮಾಡಿಕೊಳ್ತಾನೆ. ಜೈಗೀಷವ್ಯ ಮುನಿ, ದೇವಲ, ನೀನು ಸಾಮಾನ್ಯನಂತೆ ನನ್ನ ಸ್ತೋತ್ರ ಮಾಡತಕ್ಕಂಥವನಾಗಿದ್ಯಾ. ಸತ್ಯವಾಗಿಯೂ ನೀನು ಸಾಧಾರಣ ಮಹರ್ಷಿ ಅಲ್ಲ. ನೀನೂ ಸಹ ಮಹಾಯೋಗಿ ಪುಂಗಮನೇ ಸರಿ. ಈ ನಿನ್ನ ಪ್ರದೇಶವು ಪರಮ ಪವಿತ್ರವಾಗಿರ್ತಕ್ಕಂಥದ್ದು. ಈ ಕಾರಣದಿಂದಲೇ ನಾನಿಲ್ಲಿ ಮೌನ ದೀಕ್ಷೆ ವಹಿಸಿ ತಪಸ್ಸು ಮಾಡೋಕ್ಕೆ ಅಂತ ಬಂದಿದ್ದೇನೆ. ನನ್ನ ಧ್ಯಾನ ನಿಷ್ಠೆಗೆ ಇದು ಯೋಗ್ಯವಾದ ಆಶ್ರಮ. ಅತಿಥಿ ಸತ್ಕಾರಗಳಿಂದ ನನ್ನನ್ನು ಸಮೋದಗೊಳಿಸ್ತಕ್ಕಂಥ ಕೆಲಸ ಮಾಡಿದ್ಯಾ ನೀನು. ನಿನ್ನ ಶ್ರದ್ಧೆ, ಭಕ್ತಿ, ವಿನಯಗಳಿಂದ ನನ್ನ ಮನಸ್ಸು ಸಂತೋಷಗೊಂಡಿದೆ. ನಿನ್ನ ಸೇವೆಗೆ ನಾನು ಸಂತೋಷನಾಗಿದ್ದೇನೆ. ನನ್ನ ಮೌನದೀಕ್ಷೆಯು ಇಂದಿಗೆ ಮುಗಿದಿದೆ. ನೀನು ನನ್ನಲ್ಲಿ ಯಾವ ಕೋರಿಕೆಯನ್ನು ನಂಗೆ ಕೇಳ್ಕೋಬೇಕಾಗಿಲ್ಲ. ನನ್ನ ಯೋಗಶಕ್ತಿಗಳು ನಿನಗೆ ಸಿಕ್ಕಿದೆ. ಶ್ರದ್ಧಾ ಭಕ್ತಿಗಳಿಂದ ಋಷಿಗಳ ಸೇವೆ ಮಾಡಿದರೆ ಸಾಕು, ಅವರಿಗೆ ಎಲ್ಲ ಸಿದ್ಧಿಗಳು ತನಗೆ ತಾನಾಗೆ ಲಭಿಸ್ತಕ್ಕಂಥದ್ದು. ಸಾಧು ಸಜ್ಜನರ ಸಾಂಗತ್ಯ, ಜ್ಞಾನಶ್ರೇಷ್ಠರ ಆರಾಧನೆ ಹಾಗೂ ಬ್ರಾಹ್ಮಣರ ಸೇವೆ ಯಾವತ್ತೂ ಕೂಡ ವ್ಯರ್ಥ ಆಗೋದಿಲ್ಲ. ಅವರವರ ಯೋಗ್ಯತೆಗೆ ಅನುಸಾರವಾಗಿ ಪ್ರತಿಫಲ ದೊರೆಯೋದ್ರಲ್ಲಿ ಸಂದೇಹನೇ ಇಲ್ಲ ಅಂತ ಹೇಳಿ ಕೊಂಡಾಡಿ ದೇವಲನನ್ನು ಒಂದು ಏಕಾಂತ ಪ್ರದೇಶಕ್ಕೆ ಕರೆದುಕೊಂಡು ಹೋಗ್ತಾನೆ. ಎಲ್ಲ ಧರ್ಮಗಳನ್ನು ಉಪದೇಶ ಮಾಡ್ತಾನೆ. ಅವನ ಸಂದೇಹಗಳನ್ನೆಲ್ಲ ನಿವಾರಣೆ ಮಾಡ್ತಾನೆ. ದೇವಲ ಆಮೋದ ಸಂಮೋದಗಳನ್ನು ಹೊಂದಿ ಭಾಳ ಖುಷಿಯಾಗೋಯ್ತು ಅವನಿಗೆ. ಜೈಗೀಷವ್ಯ ಮುನೀಂದ್ರನಿಗೆ ಮೆಚ್ಚಿನ ಶಿಷ್ಯನಾಗ್ತಾನೆ. ಜೈಗೀಷವ್ಯನಿಂದ ಜ್ಞಾನವನ್ನು ಸಂಪಾದಿಸಿದ ಮೇಲೆ ದೇವಲ ಗೃಹಸ್ಥಾಶ್ರಮದ ವಿಮುಖನಾಗ್ತಾನೆ. ಸನ್ಯಾಸವನ್ನು ಸ್ವೀಕರಿಸ್ತಾನೆ. ತನ್ನ ಮನದಿಂಗಿತವನ್ನು ಗುರುದೇವನಲ್ಲಿ ನಿವೇದಿಸಿಕೊಳ್ತಾನೆ. ಆ ಸಮಯಕ್ಕೆ ಸರಿಯಾಗಿ ದೇವಲನ ಮನೋನಿಶ್ಚಯವನ್ನು ಗ್ರಹಿಸಿದ ಭೂತಜಾಲ ಹಾಗೂ ಪಿತೃದೇವತೆಯಂತಹ ಸಮೂಹ ಆಗಮಿಸಿ ಗೃಹಸ್ಥಾಶ್ರಮವನ್ನು ಸ್ವೀಕರಿಸಿ ಸಂತಾನ ಹೊಂದಿ ತಮಗೆ ಮುಕ್ತಿ ನೀಡುವಂತೆ ಭಿನ್ನವಿಸುತ್ತೆ. ದೇವಲ ಅವರಿಗೆ ಮುಕ್ತಿ ಉಂಟಾಗಲು ಜೈಗೀಷವ್ಯನ ಅಣತಿಯ ಮೇರೆಗೆ ತನ್ನ ತಪಶಕ್ತಿಯನ್ನು ಧಾರೆ ಎರೆದವರೆಲ್ಲರಿಗೂ ಉತ್ತಮ ಗತಿಯನ್ನು ಕಲ್ಪಿಸಿಕೊಡ್ತಾನೆ. ನಂತರ ಸನ್ಯಾಸವನ್ನು ಸ್ವೀಕರಿಸಿ ಮೋಕ್ಷ ಧರ್ಮವನ್ನು ಅವಲಂಬಿಸ್ತಾನೆ. ಬೃಹಸ್ಪತಿ ಮುಂತಾದ ಪ್ರಮುಖರು ಅಲ್ಲಿಗೆ ಬರ್ತಾರೆ. ದೇವಲ ಜೈಗೀಷವ್ಯರನ್ನು ಕಂಗ್ರ್ಯಾಚುಲೇಟ್ ಮಾಡ್ತಾರೆ. ಅವರಿಬ್ಬರೂ ಕೂಡ ತಪಸ್ಸು ಮಾಡಿದ ಆ ಪ್ರದೇಶವ ದಿವ್ಯ ತೀರ್ಥಕ್ಷೇತ್ರವಾಗಿಬಿಡುತ್ತೆ. ಮತ್ತೊಂದು ಸರ್ತಿ ಪರಮ ಪ್ರಾಜ್ಞನು, ಪರಮ ಶಾಂತನು, ಪರಮ ಸುಖಿಯೂ ಆಗಿರ್ತಕ್ಕಂತಹ ಜೈಗೀಷವ್ಯನನ್ನು ದರ್ಶಿಸಿದ ದೇವಲ, ಮಹಾತ್ಮ, ನಿನ್ನ ಈ ಪರಮ ಪ್ರಶಾಂತತೆಯ ಕಾರಣ ಯಾವುದು?
ಆಚಾರವೆಂದರೆ ಯಾವುದು? ಶೀಲವು ಹೇಗಿರಬೇಕು? ಯಾವ ವಿದ್ಯೆಯು ಮುಕ್ತಿಗೆ ಹೇತುವಾಗಿದೆ ಅಂತ ಕೇಳಿಕೊಂಡಾಗ ಜೈಗೀಶವ್ಯ ಹೇಳ್ತಾನೆ, ದೇವಲ ಶಾಂತಚಿತ್ತವುಳ್ಳ ಸಾಧು ಪುಂಗವರು ನಿಷ್ಠಾಗರಿಷ್ಠರಾಗಿ ದ್ವಂದ್ವಾತೀತ ಸ್ಥಿತಿಯಲ್ಲಿರುವವರು. ನಾನೂ ಸಹ ಅಂತಹ ಸ್ಥಿತಿಯಲ್ಲಿರ್ತೇನೆ. ಪರಮ ಪುಣ್ಯವಾದ ಈ ಸ್ಥಿತಿಯಲ್ಲಿರಬೇಕಾದ್ರೆ ತೆಗಳಿಕೆಯಾಗಲಿ, ಹೊಗಳಿಕೆಯಾಗಲಿ, ಪ್ರಿಯವಾಗಲಿ, ಅಪ್ರಿಯವಾಗಲಿ, ಅವಮಾನವಾಗಲಿ, ಸನ್ಮಾನವಾಗಲಿ ಯಾವುದಕ್ಕೂ ಮನಸ್ಸು ಕಲ್ಕೋದಿಲ್ಲ, ಕನಲೋದೂ ಇಲ್ಲ. ಇಚ್ಛೆ ಈಡೇರಲಿಲ್ಲ ಅಂತಂದ್ಬಿಟ್ಟು ಅಳೋದಿಲ್ಲ. ಆಯಾ ಕಾಲಕ್ಕೆ ಯಾವುದು ಬರುತ್ತೋ ಅದರಿಂದ ಮಾತ್ರ ತೃಪ್ತಿಯನ್ನು ಹೊಂದಬೇಕೇ ವಿನಃ ಆಗದ ಕೆಲಸದಕ್ಕಾಗಿ ಸುಮ್ಮನೆ ಬೇಜಾರು ಮಾಡ್ಕೊಳ್ಳೋದು ಮನುಷ್ಯನ ಒಂದು ಗುಣ, ದೊಡ್ಡ ಭವ್ಯ ಗುಣ ಅಂತಲೇ ಹೇಳ್ಬೋದು. ಹಾಗಾಗಿ ಹರ್ಷ, ಶೋಕ, ಆದರಣೆ, ಅಪರಾಧ, ಏಳಿಗೆ ಹಾಗೂ ನ್ಯೂನತೆಗಳನ್ನು ಸಮಚಿತ್ತದಿಂದ ಸ್ವೀಕರಿಸ್ತಕ್ಕಂಥದ್ದೇ ಜ್ಞಾನಿಯ ಲಕ್ಷಣವಾಗಿದೆ. ಅವಮಾನ ಸಂಭವಿಸಿದ್ರೆ ಅಮೃತಪಾನ ಮಾಡೋ ಹಾಗೆ ತೃಪ್ತನಾಗಬೇಕು. ಗೌರವ ಸತ್ಕಾರಗಳು ಸಂಭವಿಸಿದ್ರೆ ವಿಷ ಅಂತ ಅಂದ್ಕೊಬೇಕು. ನಾವೇನು ಮಾಡ್ತೀವಿ? ಉಲ್ಟಾ ಹೊಡಿತೀವಿ. ನಮಗೆ ಗೌರವ ಸನ್ಮಾನ ಸಿಕ್ಕಿದ್ರೆ ಖುಷಿಯಾಗ್ಬಿಟ್ಟು ಅಮೃತದ ಥರ ಸಿಕ್ತಷ್ಟು ಖುಷಿಯಾಗ್ಬಿಡುತ್ತೆ. ಯಾರಾದರೂ ಅಂದು ಅವಮಾನ ಆದರೆ ನಮಗೆ ತುಂಬ ಬೇಜಾರಾಗ್ತದೆ, ವಿಷ ತಿಂದಂಗೆ ಆಗ್ತಿರುತ್ತೆ. ಹಾಗಾಗಬಾರ್ದು, ಉಲ್ಟಾ ಆಗಬೇಕು. ಏಕೆಂದರೆ ಎಷ್ಟು ನಮಗೆ ಯಾರು ಹೊಗಳಿ ನಮ್ಮನ್ನು ಗೌರವವನ್ನು ಕೊಡ್ತಾರೋ ಅದು ನಮಗೆ ವಿಷಕ್ಕೆ ಸಮಾನ. ನಮಗೆಲ್ಲರೂ ಅವಮಾನ ಆಗ್ತಾಯಿದೆ ಅನ್ನೋದು ನಮಗೆ ಅಮೃತಕ್ಕೆ ಸಮಾನ ಅಂತ ತಿಳ್ಕೊಳ್ಬೇಕು. ಇವೆಲ್ಲವೂ ಶಾಂತ ಚಿತ್ತನ ಗುಣಗಳು ಅಂತ ತಿಳಿದುಕೋ. ಇವೇ ನಮ್ಮ ಬಂಧು. ಅವನು ಶತ್ರುವೆಂಬ ತಾರತಮ್ಯತೆಯ ಭಾವನೆ ಜನರಲ್ಲಿ ತೋರಿಸದಿರಲು ಪ್ರಬುದ್ಧನ ಸಂತೋಷಕ್ಕೆ ಹಾನಿ ಉಂಟಾಗದು. ಮುನೀಂದ್ರ, ಹೃದಯದಲ್ಲಿ ಶಾಂತಿಯನ್ನು ಹೊಂದಿ ಇಂದ್ರಿಯಗಳನ್ನು ಜಯಿಸಬೇಕು. ನಿರಾಕುಲನಾಗಿ ನಿಶ್ಚಿಂತೆಯಿಂದ ಇರಬೇಕಾದ್ರೆ ದೇವತೆಗಳಿಗೂ ಅಸಾಧ್ಯವಾಗಿರ್ತಕ್ಕಂಥ ಉತ್ತಮ ಗತಿ ಅತ್ಯಂತ ಶೀಘ್ರವಾಗಿ ಅವನಿಗೆ ಲಭ್ಯವಾಗುತ್ತೆ ಅಂತ ತಿಳಿಸಿದಾಗ ದೇವಲನಿಗೆ ತುಂಬ ಸಂತೋಷ ಆಗುತ್ತೆ. ಅವನ ಮನಸ್ಸಿನಲ್ಲಿರ್ತಕ್ಕಂಥ ಗೊಂದಲಗಳೆಲ್ಲ ನಾಶ ಆಗಿಬಿಡುತ್ತೆ. ಒಂದು ಸರ್ತಿ ಮೇರು ಪರ್ವತದ ತಪ್ಪಲಿನಲ್ಲಿ ಪಾರ್ವತಿ ಪರಮೇಶ್ವರರು ವಿಹಾರ ಮಾಡ್ತಾ ಇರ್ತಾರೆ. ಆಗ ಆ ಸಮಯಕ್ಕೆ ಸರಿಯಾಗಿ ಜೈಗೀಶವ್ಯ ಬರ್ತಾನೆ. ಈಶ್ವರನ ಪಾದ ಸನ್ನಿಧಿಯಲ್ಲಿ ಕೂತ್ಕೊಂಡು ಅಲ್ಲಿ ನೆಲೆಸಿರ್ತಕ್ಕಂಥ ಶಂಕರನ ಪರಿವಾರ ಇದೆಯಲ್ಲ, ಅವನ ಸೇವೆಗೆ ಅಂತ ಕಾದು ಕೂತ್ಕೊಂಡಿರುತ್ತೆ. ಆ ಸಮಯದಲ್ಲಿ ಪಾರ್ವತಿ ಪರಮೇಶ್ವರೊಡನೆ ಹೇಳ್ತಾಳೆ, ದೇವ, ಅರ್ಥವೆಂದರೆ ಯಾವುದು? ಅರ್ಥಶಕ್ತಿ ಯಾವುದು? ದಯೆ ತೋರಿ ತಿಳಿಸುವಿಯಾ ಅಂತ ಕೇಳ್ತಾಳೆ. ಆಗ ಶಂಕರ ಹೇಳ್ತಾನೆ, ದೇವಿ, ಅರ್ಥ ಎಂದರೆ ನಾನು, ಅರ್ಥಶಕ್ತಿ ನೀನು, ನಾನು ಭೋಕ್ತ, ನೀನು ಭೋಜ್ಯ, ನಾನು ಪುರುಷ, ನೀನು ಪ್ರಕೃತಿ, ವಿಷ್ಣುದೇವ, ಬ್ರಹ್ಮ, ಯಜ್ಞಪುರುಷ ಎಲ್ಲರೂ ನಾನೇ. ಆಗ ದೇವಿ ಅರ್ಥ ಹಾಗೂ ಅರ್ಥಶಕ್ತಿ ಇವೆರಡರಲ್ಲಿ ಯಾವುದು ಜಾಸ್ತಿ ಅಂತ ಮರುಪ್ರಶ್ನೆ ಹಾಕ್ತಾಳೆ. ಆದರೆ ಆ ಪ್ರಶ್ನೆಗೆ ಶಂಕರ ಸಮಾಧಾನ ಕೊಡೋದಿಲ್ಲ, ಮೌನದಿಂದ ಇರ್ತಾನೆ. ಆಗ ಜೈಗೀಶವ್ಯ ಕಲ್ಪಿಸ್ಕೊಂಡು ಹೇಳ್ತಾನೆ, ಅಮ್ಮ, ಅರ್ಥವೇ ಅಧಿಕವಾಗಿರ್ತಕ್ಕಂಥದ್ದು, ಅರ್ಥಶಕ್ತಿಯು ಅರ್ಥದಲ್ಲಿ ಸಮ್ಮಿಳನಗೊಂಡಿರ್ತಕ್ಕಂಥದ್ದು ಅಂತ ಹೇಳ್ತಾರೆ. ಅದನ್ನು ಕೇಳ್ತಿದ್ದ ಪಾರ್ವತಿಗೆ ಸಿಟ್ಟು ಬಂದೋಯ್ತು. ಏನು ಈ ಮುನಿಯ ಅಹಂಕಾರ? ನನ್ನ ಪತಿಯನ್ನು ನಾನು ಪ್ರಶ್ನಿಸಿದರೆ ಮೊದಲು ತಲೆ ತೂರಿಸಲಿ. ಇವನು ಯಾರು? ಇವನು ನನ್ನ ಅನುಮತಿ ಇಲ್ಲದೆ ಉತ್ತರ ಕೊಡೋಕ್ಕೆ ಇವನಿಗೆ ಎಷ್ಟು ಧೈರ್ಯ? ಎಲ್ಲಿಂದ ಬಂತು ಇವನಿಗೆ ಧೈರ್ಯ ಅಂತ ಕೋಪ ಮಾಡ್ಕೋತಾಳೆ. ಅವಳ ಭಾವನೆಯನ್ನು ಅರ್ಥ ಮಾಡಿಕೊಂಡ ಜೈಗೀಶವ್ಯ ಅಲ್ಲಿಂದ ಹೊರಟೋಗ್ತಾನೆ. ಆಗ ಶಿವ ಪಾರ್ವತಿ ಕಡೆಗೆ ದೃಷ್ಟಿ ಬೀರ್ತಿ ಹೇಳ್ತಾನೆ, ದೇವಿ, ಯಾರು ಅಂದ್ಕೊಂಡಿದ್ದೀನಿ ಅವನನ್ನು? ಅವನು ಮಹಾಯೋಗಿ ಜೈಗೀಶವ್ಯ, ಮಹಾಜ್ಞಾನಿಯಾಗಿರ್ತಕ್ಕಂಥ ಅವನು, ನಮಗೆ ಪರಮ ಭಕ್ತ, ಪರಮ ಪ್ರಶಾಂತ ಚಿತ್ತನಾಗಿರ್ತಕ್ಕಂಥ ಅವನ ಮೇಲೆ ಯಾಕೆ ಕೋಪಿಸ್ಕೊಂಡಿದ್ದೀಯಾ? ಅವನು ನನ್ನ ಭಕ್ತ, ಶಿಷ್ಯ, ಮಿತ್ರನೂ ಕೂಡ ಅವನು, ನನ್ನ ಮಿತ್ರ ಅವನು ಅಂತ ಹೇಳಿದಾಗ ಪಾರ್ವತಿ ಹೇಳ್ತಾಳೆ, ದೇವದೇವ, ನಮ್ಮಿಬ್ಬರ ಸಂಭಾಷಣೆಯ ಮಧ್ಯೆ ಪ್ರವೇಶ ಮಾಡಿ ಸಮಾಧಾನ ನೀಡೋದು ಒಂದು ಅರ್ಥ ಏನು? ನನ್ನನ್ನು ಪರಾಭವಗೊಳಿಸಿದಂತೆಯೇ ಅಲ್ವೇ? ನಮ್ಮ ಆಶ್ರಯ ಬಯಸಿ ವರಗಳನ್ನು ಪ್ರಾರ್ಥಿಸಿ ಬಂದಿರತಕ್ಕಂಥ ಈ ಮುನಿ ನಮ್ಮ ಸಮಾನ ಸ್ಥಾಯಿಯಲ್ಲಿ ಕೂತ್ಕೊಂಡು ಮಾತನಾಡಿ ದೋಷಭಾಜನಾಗಿರ್ತಕ್ಕಂಥವನು ಅಂತ ಹೇಳ್ತಾಳೆ. ಆಗ ಪರಮಶಿವ ಹೇಳ್ತಾನೆ, ಹಂಗಲ್ಲ ದೇವಿ, ನಿನ್ನ ಮಾತು ಸರಿಯಲ್ಲ. ಅವನಿಗೆ ನಮ್ಮಿಂದ ಯಾವುದೇ ವರಗಳ ಬೇಕಾಗಿಲ್ಲ. ಅವನಿಗೆ ಅವನು ವರಗಳನ್ನು ಆಶಿಸಿ ಬಂದವನು ಅಲ್ಲ. ಅವನು ದ್ವಂದ್ವಾತೀತ. ಅವನ ದೃಷ್ಟಿಯಲ್ಲಿ ಬಂಗಾರ ಮಣ್ಣು ಎರಡೂ ಒಂದೇ. ಆಸೆನೇ ಇಲ್ಲ ಅವನಿಗೆ.
ಅವನಿಗೆ ಇಂದ್ರ ಪದವಿಯಾಗಲಿ, ಬ್ರಹ್ಮ ಪದವಿಯಾಗಲಿ, ರುದ್ರ ಪದವಿಯಾಗಲಿ ಯಾವುದೂ ಬೇಡ, ಅವೆಲ್ಲ ತೃಣಕ್ಕೆ ಸಮಾನ. ಅವನಿಗೆ ಬ್ರಹ್ಮಜ್ಞಾನಿಯಾಗಿರ್ತಕ್ಕಂಥವನನ್ನು ನೀನು ಕಡೆಗಣಿಸೋದು ಸರಿಯಲ್ಲ ಅಂತ ಹೇಳಿದಾಗ ಪಾರ್ವತಿ ಹೇಳ್ತಾಳೆ, ದೇವ ನಿನ್ನ ಮಾತಿಗೆ ನಾನು ಒಪ್ಕೋತೇನೆ, ಆದರೆ ಅವನ ಆಶಾರಾಹಿತ್ಯವನ್ನು ಪರೀಕ್ಷಿಸಬೇಕೆಂಬ ಕುತೂಹಲ ನನಗಿದೆ, ನನಗೊಂದು ಅನುಜ್ಞೆ ಮಾಡಿ ಅಂತ ಪ್ರಾರ್ಥನೆ ಮಾಡಿಕೊಳ್ತಾಳೆ. ಆಗ ಈಶ್ವರ ಒಪ್ಕೋತಾನೆ. ನಂತರ ಪಾರ್ವತಿ ಪರಮೇಶ್ವರರು ವೃಷಭವನ್ನು ಹತ್ತಿ ಸ್ವಲ್ಪ ತಮ್ಮ ಪರಿವಾರದೊಡನೆ ಪರಿಶುದ್ಧಾತ್ಮನೂ ಮುನಿಶ್ರೇಷ್ಠನೂ ಆಗಿರ್ತಕ್ಕಂತಹ ಜೈಗೀಶವ್ಯನ ಆಶ್ರಮಕ್ಕೆ ಬರ್ತಾರೆ. ಗಾಳಿಗೆ ಅವಕಾಶವಿಲ್ಲದ ಪ್ರದೇಶದಲ್ಲಿರ್ತಕ್ಕಂಥ ದೀಪದಂತೆ ಕಂಗೊಳಿಸಿರ್ತಕ್ಕಂತಹ ಆ ಮಹರ್ಷಿಯ ಚಿತ್ತದಲ್ಲಿ ಯಾವ ಕೋರಿಕೆಗಳಿಗೂ ಅವಕಾಶವೇ ಇಲ್ಲ. ಹೇಗಿರ್ತಾನೆ ಅಂದರೆ, ಜೀರ್ಣ ವಸ್ತ್ರಗಳನ್ನುಟ್ಟ ಮುನಿಯ ಮುಖದಲ್ಲಿ ಚಿದ್ವಿಲಾಸವು ಲಾಸ್ಯವಾಡ್ತಾ ಇರುತ್ತೆ. ಬ್ರಹ್ಮಾನಂದದಲ್ಲಿ ಪರವಶನಾಗಿರ್ತಕ್ಕಂಥ ಜೈಗೀಶವ್ಯ ಯೋಗೀಂದ್ರನ ಸನಿಹದಲ್ಲಿ ನಿಂತ ಪಾರ್ವತಿ ಶಂಕರರು, ಯೋಗಿ ಪುಂಗವ ನಿನಗೆ ಅಗತ್ಯವಾದ ವರವನ್ನು ಕೋರು ಅಂತ ಕೇಳ್ತಾಳಳು. ಅಸಾಧ್ಯವಾದ ಕೋರಿಕೆಯಾದರೂ ಸರಿ, ನಾವದನ್ನು ಅನುಗ್ರಹಿಸು ಹೇಳು ಅಂತ ಕೇಳಿದಾಗ ಜೈಗೀಶವ್ಯ ಹೇಳ್ತಾನೆ, ನಮಸ್ಕಾರ ಮಾಡ್ತಾನೆ ಶಿವಶಂಕರರಿಗೆ. ತಾಯಿಗೆ ನಮಸ್ಕಾರ ಮಾಡಿ ಪರಮೇಶ್ವರನನ್ನು ನೋಡ್ತಾ, ದೇವಾದಿದೇವ ಮಹಾನುಭಾವ, ನಿನ್ನ ಕರುಣೆಯೊಂದಿದ್ದರೆ ಸಾಕು, ಲಭ್ಯವಾಗದ ಆಶ್ರಯವೆಂಬುದುಂಟೇ? ನಿನ್ನ ದರ್ಶನ ಭಾಗ್ಯದಿಂದ ನಾನು ಚರಿತಾರ್ಥನಾಗಿರ್ತಕ್ಕಂಥವನಾಗಿದ್ದೇನೆ, ನನ್ನಲ್ಲಿ ಯಾವ ಕೋರಿಕೆಯೂ ಇಲ್ಲ, ಯಾವ ವರದ ಅಗತ್ಯವೂ ಇಲ್ಲ ಅಂತ ಹೇಳಿದಾಗ ಪಾರ್ವತಿ ಮತ್ತು ಪರಮೇಶ್ವರರಿಬ್ಬರು ಒತ್ತಾಯ ಮಾಡ್ತಾ, ಏನಾದರೂ ನೀ ಕೇಳಲೇಬೇಕು ಅಂತ ಪದೇ 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 ಅವನನ್ನು ಮರಳುಗೊಳಿಸಲಿಕ್ಕೆ ಪ್ರಯತ್ನ ಮಾಡ್ತಾರೆ. ಆದರೆ ಮುನಿ ಸೂಜಿಯಲ್ಲಿ ಪೋಣಿಸಿದ ದಾರದಂತೆ ಈಶ್ವರನ ಇಚ್ಛೆಯನ್ನು ಅನುಸರಿಸಿ ವರ್ತಿಸ್ತಾ ವಿಜಿತೇಂದ್ರಿಯನಾಗಿ ಜೀವನ ಸಾಗಿಸ್ತಿರೋದ್ರಿಂದ ನನಗೆ ಯಾವುದೇ ಕೋರಿಕೆಯನ್ನು ಕೇಳಲಿಕ್ಕೆ ಇಷ್ಟ ಇಲ್ಲ. ಸತ್ಯವಾಗಿಯೂ ಅವನ ಚಿತ್ತದಲ್ಲಿ ಯಾವುದೇ ಆಕಾಂಕ್ಷೆ ಇಲ್ಲದ ಕಾರಣ ಯಾವ ಕೋರಿಕೆ ತಾನೇ ಬರುತ್ತೆ? ಮುನೀಂದ್ರ ಶಿವ ಮತ್ತು ಶಿವೆಯರ ಆಮಿಷಕ್ಕೆ ಚಲಿಸಲಿಲ್ಲ. ಆಗ ಪರಮೇಶ್ವರ ಹೇಳ್ತಾನೆ, ಪಾರ್ವತಿ ಕಡೆಗೆ ದೃಷ್ಟಿವೀರಿ ನಗುತ್ತಾ ಹೇಳ್ತಾನೆ, ಗೊತ್ತಾಯ್ತಾ ನಮ್ಮ ಭಕ್ತನ ಚಿತ್ತವನ್ನು ಅಂತ ಮೆಲ್ಲಿಗೆ ಹೇಳಿದಾಗ ಪಾರ್ವತಿಗೂ ಕೂಡ ಬಹಳ ಕರುಣೆ ಉಂಟಾಗುತ್ತೆ. ಹೇಳ್ತಾಳೆ, ಮುನಿಪುಂಗವ, ಕೋಪದಿಂದ ನಾನು ಆಡಿದ ಮಾತುಗಳಿಂದ ನೀನು ನೊಂದಬಾರದು ಅಂತ ಕೇಳ್ಕೊಳ್ತಾಳೆ. ಆಗ ಜೈಗೀಶವ್ಯ ಹೇಳ್ತಾನೆ, ಅಮ್ಮ, ಕೋಪತಾಪಗಳು ಪ್ರೀತಿ ಶಾಪಗಳು ನನಗೆ ಸಮಾನವೇ ಆಗಿವೆ, ನಿನ್ನ ಅನುಗ್ರಹ ಹೊಂದಿದ್ದರೆ ಸಾಕು ತಾಯಿ ಅಂತ ಹೇಳಿ ಭಕ್ತಿಯಿಂದ ಅವಳನ್ನು ನಮಸ್ಕಾರ ಮಾಡಿ ಅವರನ್ನು ಬೀಳ್ಕೊಡ್ತಾನೆ. ಈ ಪರೀಕ್ಷೆಯಲ್ಲಿ ದೇವಿಯೂ ದೇವನೂ ಸೋತು ಹೋಗ್ಬಿಡ್ತಾರೆ. ಆದರೆ ಪರಮ ಭಕ್ತನಾಗಿರ್ತಕ್ಕಂತಹ ಜೈಗೀಶವ್ಯ ಗೆಲ್ತಾನೆ. ಇಂದಿಗೂ ಈ ಮಹಾಯೋಗಿ ಪ್ರಾತಸ್ಮರಣೀಯನಾಗಿ ವಿರಾಜಿಸ್ತಾ ಇರ್ತಕ್ಕಂಥದಕ್ಕೆ ಇದೇ ಒಂದು ಅತ್ಯುತ್ತಮ ಉದಾಹರಣೆ. ಧನ್ಯವಾದಗಳು.